ಎಲ್ರಿಗೂ ನಮಸ್ಕಾರ. ದ ಐಡಿಯಾಸ್ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಒಂದು ವಿಶೇಷವಾದ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ರವಿತೇಜ್ ಇದ್ದಾರೆ, ಮಲ್ಲಿ ಇದ್ದಾನೆ. ಜಾಗ ಯಾವುದಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ ನೋಡೋಣ. ಮಾತಾಡೇನೋ ಮನೆ ಮಕ್ಕಂಡಿದ್ದೆ, ಕಾರ್ ಹತ್ತು ಬಂದಿ ಮನೆಗೆ ಬಂದ ಕಸಿ ಎಲ್ಲಿ ಕರ್ಕೊಂಡ್ ಹೊಂಟಿ? ನಾನು ನಿನಗೆ ಕಾಲ್ ಮಾಡಿ ಹೇಳೋಣ ಅಂತಿದ್ದೆ ಈ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂತ. ಬಟ್ ಹೇಳಿಲ್ಲ, ಸರ್ಪ್ರೈಸ್ ಕೊಡೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ವಿಶೇಷವಾದ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವ್ದಪ್ಪ ಜಾಗ? ನೀನು ಮೇ ಬಿ ಚಿಕ್ಕ ವಯಸ್ಸಿದ್ದಾಗ ನೋಡಿದೆಯೇನೋ ಗೊತ್ತಿಲ್ಲ ನನಗೆ. ಬಟ್ ನನಗೆ ವಿಶೇಷ ಅನ್ನಿಸ್ತಾ ಇದೆ ಆ ಜಾಗ. ಯಾಕಂದ್ರೆ ನಾನು ಈಗ ಇದುವರೆಗೆ ಯಾವುದಕ್ಕೆ ಹೋಗೇ ಇರಲಿಲ್ಲ. ಸೊ ನಾನು ಕೇಳ್ಪಟ್ಟೆ ಈ ಜಾಗ ಚೆನ್ನಾಗಿದೆ ಅಂತ. ಸೊ ಆ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೂ ಕೂಡ ಈ ವಿಡಿಯೋ ಮುಖಾಂತರ ಆ ಒಂದು ಸುಂದರವಾದ ಜಾಗನ ನಿಮಗೂ ಕೂಡ ತೋರಿಸ್ತೀನಿ. ಅಲ್ಲೇ ಕ್ಯಾಂಪಿಂಗ್ ಥರ ನಾವು ಅಲ್ಲೇ ಹಾಕ್ಕೊಂಡು ಆಮೇಲೆ ಅಲ್ಲೇ ಅಡುಗೆ ಮಾಡಿಕೊಂಡು ಅಲ್ಲೇ ಊಟ ಮಾಡೋಕೆ ಅಂದ್ಕೊಂಡಿದ್ದು ಆ ಜಾಗದಲ್ಲೇ. ಸೊ ಇವ್ರಿಗೆ ಹೇಳಿದ್ದೆ ನಾನು ವಿಶೇಷವಾಗಿ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಸೊ ಇವಾಗ ನಮಗೆ ತರಕಾರಿ ವೆಜಿಟೇಬಲ್ಸ್ ಎಲ್ಲ ಬೇಕು. ಸೊ ಅದಕ್ಕೆ ವೆಜಿಟೇಬಲ್ ಶಾಪಿಂಗ್ ಮಾಡ್ಕೊಂಡು ಬನ್ನಿ. ನೋಡಿ, ನಾವೊಂದು 3 ಜನ ಇದ್ದೀವಿ ಅಷ್ಟೇ. ಸೊ ರೈತರು ಬೆಳೆದಿರೋ ತರಕಾರಿಗಳನ್ನ ವೇಸ್ಟ್ ಮಾಡಬಾರ್ದು. ಅದಕ್ಕೆ ಒಂದೇ ಟೊಮೆಟೊ ಬೇಕು, ಒಂದೇ ಟೊಮೆಟೊ ತೊಗೊಳ್ತಾ ಇದ್ದೀನಿ. ಆಮೇಲೆ ಒಂದೇ ಆಲೂಗಡ್ಡೆ ಬೇಕು, ಒಂದೇ ಆಲೂಗಡ್ಡೆ ತೊಗೊಳ್ತಾ ಇದ್ದೀನಿ. ಮತ್ತೆ ಬೇಕಾ? ಗ್ರಾಸರಿ ಎಲ್ಲ ನಾವು ತೊಗೊಂಡಿದ್ದೀವಿ. ಅಡಿಗೆಗೆ ಏನೇನು ಬೇಕು ಅವೆಲ್ಲ ಕೇಳಿದ್ರು. 500 ರೂಪಾಯಿ ಫಸ್ಟಿಗೆ ಕೊಟ್ಟಿನಿ. ಹೌದಾ? ನಾವೇನು ಚಿಪ್ಸ್ ತಗೊಂಡಿವಿ, ಚಿಪ್ಸ್ ಪ್ಯಾಕೆಟ್. ಒಳ್ಳೆ ಎಷ್ಟು ಕೊಟ್ರಿ ರಿಟರ್ನ್ ಆತ ಅಮೌಂಟ್? 157 ರೂಪಾಯಿ ಕೊಟ್ಟ. 157 ರೂಪಾಯಿ ಕೊಟ್ಟು ಬ್ಯಾಡ ಅಂತ ಒಳ್ಳೆ ಕ್ಯಾನ್ಸಲ್ ಮಾಡಿದ್ವಿ. ಒಳ್ಳೆ ಕೊಟ್ಟೆ ಅದು. ಮತ್ತೆ 57 ರೂಪಾಯಿ ಇತ್ತಲ್ಲ, ಒಳ್ಳೆ ಅದಕ್ಕೆ ಕೊಟ್ಟಿನಿ. ನೀನು 100 ರೂಪಾಯಿ ಕೊಟ್ಟ ಮೇಲೆ ಕೊಟ್ಟೆ ಅದು 4 ರೂಪಾಯಿ ಚಿಲ್ಡ್ರೆ ಮೇಲೆ 400 ರೂಪಾಯಿ ಕೊಟ್ಟಂಗೆ ಅದಕ್ಕೆ 400 ರೂಪಾಯಿ ಕೊಡ, ನಂದಾಗ 100 ರೂಪಾಯಿ ಉಳ್ದಂಗ. ಆಮೇಲೆ ತಳ್ಳಿ ಕೊಡಿ, ತೊಡ್ರ ಬಡ ಹಚ್ಚಬೇಡ. ಈಗ 400 ರೂಪಾಯಿ ಐತೆ ಬಿಲ್. 400 ರೂಪಾಯಿ ಐತೆ. ನಾನು ಒನ್ ಆಫ್ ದ ಬೆಸ್ಟ್ ಟನಲ್ ಇನ್ ಹೊಸಪೇಟೆ. ಇದು ಹೆಂಗಂದ್ರೆ ಬೆಟ್ಟ ಇದೆ ಅಲ್ವಾ, ಬೆಟ್ಟದ ಕೆಳಗಡೆ ಟನಲ್ ಮಾಡ್ಕೊಂಡಿದ್ದಾರೆ. ಹೈವೇ ಇದು ಹೊಸಪೇಟೆ ಟು ಬೆಂಗಳೂರಿಗೆ ಇದು. ಸೊ ತುಂಬ ಚೆನ್ನಾಗಿದೆ ಇದು. ನೋಡಿ, ನಾನು ಇವ್ರನ್ನ ಒಂದು ಸುಂದರವಾದ ಜಾಗ ಕರ್ಕೊಂಬರ್ತಂತ ಸರ್ಪ್ರೈಸ್ ಹೇಳಿದ್ದೆ. ಬಟ್ ಎಲ್ಲಿ ಲೊಕೇಶನ್ ಅಂತ ಗೊತ್ತಿರಲ್ಲ. ಈ ಲೊಕೇಶನ್ ಇವ್ರಿಗೆ ಏನಾದ್ರು ಗೊತ್ತಿತ್ತೇನೋ ನನಗೆ ಗೊತ್ತಿರಲ್ಲ. ಸೊ ನನ್ನ ಕಡೆಯಿಂದ ಇವ್ರನ್ನ ಕರ್ಕೊಂಬಂದಿದ್ದೀನಿ. ಇದೇ ತುಂಗಭದ್ರಾ ಡ್ಯಾಮ್. ಇದನ್ನ ಶಾರ್ಟ್ ಫಾರ್ಮ್ ಆಗಿ TB ಡ್ಯಾಮ್ ಅಂತಾರೆ. ಇದು ಹೊಸಪೇಟೆಯಲ್ಲಿ ಇದೆ ಇದು. ಸೊ ನೋಡ್ಬೋದು ನೀವು, ಈಗ ಸಮುದ್ರ ತರ ಆಗಿದೆ. ಮೊದಲು ಇದು ಕೆಲವು ತಿಂಗಳ ಹಿಂದ್ಗಡೆ ಮಳೆ ಇರಲ್ಲ ಏನಿರಲ್ಲ ಅಂದ್ಬಿಟ್ಟು ಬಹಳ ಆಳವಾಗಿತ್ತು. ಅಂದ್ರೆ ನೀರಿರಲಿಲ್ಲ, ಫುಲ್ ಡ್ರೈ ಆಗ್ಬಿಟ್ಟಿತ್ತು. ಇವಾಗ ತುಂಬಿ ತುಳುಕ್ತಾ ಇದೆ ನೀರು. ಇವಾಗ ಜನಗಳಿಗೆ ಬಹಳ ಖುಷಿ, ರೈತರಿಗೆ ಬಹಳ ಖುಷಿ ಆಗ್ಬಿಟ್ಟಿದೆ. ಕಾರಣ 2 ಬೇಳೆ ನೀರು ಬರುತ್ತೆ ಏನು ಮೇ ಬಿ ಅಲ್ವಾ ರವಿ? 2 ಬೇಳೆ ನೀರು ಆಗ್ತದೆ. ಸೊ ಇದನ್ನ ನಿಮಗೆ ಪಾಯಿಂಟ್ ತೋರಿಸ್ತೀನಿ ಬನ್ನಿ. ನೀವು ಒಮ್ಮೆ ನೋಡ್ಕೊಂಡ್ಬಿಟ್ಟಿದ್ದು ವ್ಯೂ ಹೇಗಿದೆ ಅಂತ. ಸೊ ಇದು ತುಂಗಭದ್ರಾ ಡ್ಯಾಮ್. ಸೊ ನೋಡೋದಕ್ಕೆ ಹೆಂಗಿದೆ ಅಂದ್ರೆ ಬಹಳ ಸಮುದ್ರ ತರ ಕಾಣಿಸುತ್ತೆ ಇದು. ನೋಡಿ, ಇಂಥ ಬ್ಯೂಟಿಫುಲ್ ಪ್ಲೇಸ್ ಅಲ್ಲಿ ಫುಲ್ ದಟ್ಟವಾದ ಗುಡ್ಡ ಇದೆ. ಲೆಫ್ಟ್ ಸೈಡ್ ಅಲ್ಲಿ ತುಂಗಭದ್ರಾ ಡ್ಯಾಮ್ ಇದೆ. ತುಂಬಾನೇ ನನಗೆ ಖುಷಿ ಆಗ್ತಾ ಇದೆ ಈ ಜಾಗ. ಯಾಕಂದ್ರೆ ನಾನು ಇದುವರೆಗೂ ವಿಸಿಟೇ ಮಾಡಿರಲಿಲ್ಲ ಈ ಜಾಗಕ್ಕೆ.
ಇಲ್ಲೇ ಮಸಾಲೆ ಹೊಡ್ಲೇ ಸಾಕು. ಅಂತೂ ಗ್ರೇವಿ ರೆಡಿ ಆಯಿತು. ಏನು ಚಪಾತಿ ಮಾಡಬೇಕು, ಗ್ರೇವಿ ರೆಡಿ ಆಗಿದೆ ನೋಡಿ. ಅಷ್ಟೇ. ಒಂದು ಸ್ವಲ್ಪ ಎಷ್ಟು ಇನ್ನೊಂದು 4-5 ಇದಾವೆ, ಅವು ಬೆನಿಸ್ತಾ ಇದ್ದಾನೆ. ಇವಾಗ ರವಿತೇಜ ಬೆನಿಸ್ತಾ ಇದ್ದಾನೆ ನೋಡಿ ಇದರಲ್ಲಿ. ಮಲ್ಲಿಕಾರ್ಜುನ್ಗೆ ಸಾಕಾಯ್ತು ಅದಕ್ಕೆ. ಮಲ್ಲಿಕಾರ್ಜುನ್ ಸಾಕಾಯ್ತು ಕುಂತು ಯಾಕಂದ್ರೆ ಚೇರ್ ಇರಲೇನಲ್ಲ, ಕ್ಯಾಂಪಿಂಗ್ ಚೇರ್ಸ್ ಇದ್ವು, ಬಟ್ ಅದು ಮರ್ತೊಂಬಿಟ್ಟಿದ್ವಿ ನೋಡಿ. ಇವರು ತಾವು ಊಟ ಮಾಡೋಕೆ ಕುಂತ್ಬಿಟ್ರ, ಇಬ್ಬರು ಸೇರಿ ಹೊಡ್ಯಾಕೆ ಕುಂತ್ಬಿಟ್ರ. ಹುಡುಗ ಹೆಂಗೈತಪ್ಪ ಊಟ? ಹಾಂ ಚೆನ್ನಾಗಿದೆಯಾ? ಮಲ್ಲಿ ಹೆಂಗಿದೆ ಊಟ? ಸೂಪರ್ ಆಗಿದೆಯಾ? ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗ ಇನ್ನೂ ಇವಾಗಲೂ ಹೇಳ್ತಾ ಇದ್ದೀನಿ, ಸನ್ಸೆಟ್ ನೋಡೋಣ ಅಂತ ಅಂದ್ಕೊಂಡಿದ್ದೆ, ಅದು ನೋಡೋಕ್ಕಾಗಲಿಲ್ಲ, ಡಿಸಪಾಯಿಂಟ್ ಆಗ್ಬಿಡ್ತು. ಸೊ ಎಲ್ಲ ಇಲ್ಲೇ ಎಲ್ಲ ಕ್ಲೀನಾಗಿ ಮಾಡ್ಕೊಂಡಿದ್ವಿ, ಎಲ್ಲ ಗಲೀಜೆಲ್ಲ ತೆಗ್ದಿದ್ವಿ, ಎಲ್ಲ ಡಸ್ಟ್ಬಿನ್ಗೆ ಹಾಕ್ಕೊಂಡಿದ್ವಿ. ಇದೊಂದು ಉಳಿದೈತಿ, ಇದೊಂದು ಇಟ್ಕೋಬೇಕು. ಸೊ ಪ್ರಕೃತಿನ ಹಾಳು ಮಾಡಬಾರ್ದು. ಅದರಲ್ಲದ ಇದು ನಮ್ಮ ತುಂಗಭದ್ರಾ ಡ್ಯಾಮ್, TB ಡ್ಯಾಮ್ ಇದು. ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿದೆ ಅಂದರೆ ಡಿಸ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.